ಶ್ರೇಯಸ್ಸುಗಳಿಗಾಗಿ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ. ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡುವುದರ ಮೂಲಕ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಶ್ರೇಯಸ್ಸುಗಳನ್ನು ಪಡೆದಿರುವಂತಹ ಇತಿಹಾಸಗಳು ಅನುಭವಗಳು ಅನೇಕ ಭಕ್ತ ಜನರಿಗೆ ಇವೆ. ಎಲ್ಲ ರೀತಿಯಲ್ಲೂ ಸಹ ನಮಗೆ ಇಂತಹ ಒಂದು ಅನುಷ್ಠಾನದಿಂದ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ. ಈ ರೀತಿಯಾದಂತಹ ಒಂದು ಬಹುದೊಡ್ಡ ಯಾಗವಾಗಿರ್ತಕ್ಕಂತಹ ಸಹಸ್ರಚಂಡಿ ಮಹಾಯಾಗ ಈ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅನೇಕ ವರ್ಷಗಳ ಒಂದು ಸಂಕಲ್ಪ ಮತ್ತು ಅನೇಕ ವರ್ಷಗಳ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮದ ಏರ್ಪಾಟುಗಳೆಲ್ಲವುದನ್ನು ಇಲ್ಲಿಯ ಸಜ್ಜನರ ಆಸ್ತಿಕ ಭಕ್ತ ಮಹಾಜನರಾಗಿರ್ತಕ್ಕಂತಹ ನೀವೆಲ್ಲರೂ ಸಹ ಮಾಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಲ್ಲಿ ವಿಶೇಷವಾಗಿ ಗೋಪಾಲಕೃಷ್ಣ ಸ್ವಾಮಿಯ ದೇವಸ್ಥಾನದ ಈ ಭಾಗದಲ್ಲಿ ಈ ಸನ್ನಿಧಾನದಲ್ಲಿ ಸಹಸ್ರಚಂಡಿ ಮಹಾಯಾಗದ ಅನುಷ್ಠಾನವು ನಡೆದಿದೆ. ನಮಗೆ ಶಾಸ್ತ್ರಗಳಲ್ಲಿ ಕೃಷ್ಣ ಪರಮಾತ್ಮನಿಗೂ ಚಂಡಿಕಾ ಪರಮೇಶ್ವರಿ ಅಮ್ಮನವರಿಗೂ ಅಂದರೆ ಆ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೂ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಒಂದು ಸಂದರ್ಭ ನಾವು ಮಹಾಭಾರತದಲ್ಲಿ ನೋಡಬಹುದಾಗಿದೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ಏನು ಆ ಸಂದರ್ಭ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕಿಂತ ಮೊದಲು ಶ್ರೀಕೃಷ್ಣ ಅರ್ಜುನನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದರೆ, ಏನಪ್ಪ ಎಲ್ಲವುದು ನೀನು ತಯಾರಾಗಿದ್ದೀಯಾ ಯುದ್ಧಕ್ಕೆ ಅಂತ ಕೇಳ್ತಾನೆ. ಹೌದು, ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಭಗವಂತ ಒಂದು ಮಾತು ಹೇಳ್ತಾನೆ. ಏನು ಅಂತಂದರೆ, ನೀನು ಎಲ್ಲವುದನ್ನು ತಯಾರು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಿ, ಆದರೆ ಇನ್ನೂ ಇಲ್ಲ, ಇನ್ನೂ ಒಂದನ್ನು ನೀನು ಪಡ್ಕೊಳ್ಳಬೇಕಾಗಿದೆ. ಅದು ಇಲ್ಲ ಅಂತಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನಗೆ ಜಯ ಸಿಕ್ಕುವುದಿಲ್ಲ. ಅಂತಹದ್ದು ಒಂದಿದೆ ಅಂತ ಸ್ವತಃ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಏನದು ಅಂತ ಕೇಳಿದರೆ, ನಿನಗೆ ಆ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಳಬೇಕಾಗಿದೆ. ಆ ಅಮ್ಮನವರ ಅನುಗ್ರಹವನ್ನು ಪಡ್ಕೊಂಡ್ರೆ ತದನಂತರ ನಿನಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಅನ್ನುವಂತಹ ವಿಷಯವನ್ನು ಸ್ವತಃ ಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಅರ್ಜುನನ್ನು ಕುರಿತು ಉಪದೇಶ ಮಾಡಿದ್ದಾನೆ. ಆಗ ತಕ್ಷಣವೇ ಭಗವಂತನ ಅಪ್ಪಣೆಯಂತೆ ಅರ್ಜುನ ವಿಶೇಷವಾದಂತಹ ಒಂದು ತಪಸ್ಸನ್ನು ಮಾಡಿ ಒಂದು ವಿಶೇಷವಾದಂತಹ ಸ್ತುತಿಯನ್ನು ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ನೋಡಬಹುದಾಗಿದೆ. ಯುದ್ಧಕ್ಕಿಂತ ಮೊದಲು ಅರ್ಜುನ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ಅಮ್ಮನವರನ್ನು ಸ್ಮರಣೆ ಮಾಡಿ ತಪಸ್ಸನ್ನು ಮಾಡಿದಾಗ ಅಮ್ಮನವರು ದುರ್ಗಾ ಪರಮೇಶ್ವರಿ ಅಮ್ಮನವರು ಸಂತುಷ್ಟಳಾಗಿ ಅಲ್ಲಿ ಪ್ರತ್ಯಕ್ಷಳಾಗಿ ಅವನಿಗೆ ಎಲ್ಲ ವಿಧವಾಗಿಯೂ ಸಹ ಅನುಗ್ರಹವನ್ನು ಮಾಡಿ ಅನೇಕ ವಿಧವಂತಹ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅರ್ಜುನ ಮಾಡಿರುವಂತಹ ಒಂದು ಸ್ತುತಿಯನ್ನು ಸಹ ಒಂದು ಸ್ತೋತ್ರವನ್ನು ಸಹ ನಾವು ಆ ಶ್ಲೋಕಗಳನ್ನು ನಾವು ಮಹಾಭಾರತದಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಈ ರೀತಿಯಾಗಿ ಭಗವಂತ ಅಂದರೆ ಆ ಜಗನ್ಮಾತೆಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಸ್ವತಃ ಭಗವಂತ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಉಪದೇಶ ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು. ಹಾಗಾಗಿ ಇಲ್ಲೂ ಸಹ ಆ ಕೃಷ್ಣ ಪರಮಾತ್ಮ ಆ ಪರಮಾತ್ಮನ ಒಂದು ಸನ್ನಿಧಾನವಿದೆ. ವಿಶೇಷವಾಗಿ ಇಲ್ಲಿ ಅನೇಕ ವಿಧವಂತಹ ಅರ್ಚನೆಗಳು ಆರಾಧನೆಗಳು ಎಲ್ಲವೂ ಸಹ ಕೃಷ್ಣ ಪರಮಾತ್ಮನಿಗೆ ನಡೀತಾ ಇವೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಹೇಗೆ ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ನಮಗನಿಸೋದು, ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಗೆ ಅರ್ಜುನನಿಗೊಂದು ಪ್ರೇರಣೆಯನ್ನು ಕೊಟ್ಟು ಅಮ್ಮನವರನ್ನು ಕುರಿತು ತಪಸ್ಸನ್ನು ಅವನ ಕೈಯಲ್ಲಿ ಮಾಡಿಸಿ ಅಮ್ಮನವರ ಅನುಗ್ರಹವು ಅವನಿಗೆ ಪ್ರಾಪ್ತವಾಗುವಂತೆ ಮಾಡಿದ್ದಾನೋ, ಅದೇ ರೀತಿ ಇಲ್ಲೂ ಸಹ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನು ಕೊಟ್ಟು ಇಲ್ಲಿ ಸಹಸ್ರಚಂಡಿಕಾ ಯಾಗವನ್ನು ಮಾಡಿ ಅಮ್ಮನವರ ಈ ರೀತಿಯಾದಂತಹ ಒಂದು ದೊಡ್ಡ ಅನುಷ್ಠಾನವು ನಡೆಯಲಿ ಎಂಬುದಾಗಿ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಒಂದು ಯಾಗಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಶಕ್ತಿಯನ್ನು ಸಹ ಆ ಭಗವಂತ ಕೊಟ್ಟು ಇಂತಹ ಒಂದು ದೊಡ್ಡ ಅನುಷ್ಠಾನವನ್ನು ಭಗವಂತ ಮಾಡಿಸಿದ್ದಾನೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಂದು ತುಂಬ ವಿಶೇಷವಾದಂತಹ ವಿಚಾರ ಅಂತಂದರೆ, ಅಲ್ಲಿ ಕೃಷ್ಣ ಪರಮಾತ್ಮನ ಅಪ್ಪಣೆಯಂತೆ ಅಮ್ಮನವರ ಆರಾಧನೆಯನ್ನು ಮಾಡಿ ಅರ್ಜುನ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ.
ಇಲ್ಲಿ ಏನಾಗಿದೆ ಅಂತಂದರೆ ಕೃಷ್ಣನ ಒಂದು ಪ್ರೇರಣೆಯಂತೆ ಇಲ್ಲಿ ಈ ಒಂದು ಸಹಸ್ರಚಂಡಿ ಯಾಗವು ನಡೀತಾ ಇದೆ. ಒಂದು ಕಡೆ ಈ ಸಹಸ್ರಚಂಡಿ ಯಾಗದ ಪೂರ್ಣಾಹುತಿ ಇವತ್ತು ಮೊದಲೇ ಪಾರಾಯಣಗಳೆಲ್ಲ ಶುರುವಾಗಿ ಪೂರ್ಣಾಹುತಿ ಇವತ್ತು ನಡೀತಾ ಇದೆ. ಇನ್ನೊಂದು ಕಡೆ ನಮ್ಮ ಭಾರತ ದೇಶದ ಒಂದು ಸೈನ್ಯಕ್ಕೆ ಒಂದು ದೊಡ್ಡ ಸೈನ್ಯದಿಂದ ವಿಶೇಷವಾಗಿ ದುಷ್ಟರ ಸಂಹಾರ ಆಗ್ತಾ ಇದೆ. ಒಂದು ಕಡೆ ಈ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೀತಾ ಇದೆ ಇನ್ನೊಂದು ಕಡೆ. ಇದು ಆ ಜಗನ್ಮಾತೆಯ ಒಂದು ಲೀಲೆ, ಆ ಜಗನ್ಮಾತೆಯ ಒಂದು ಕೃಪೆ ಅಂತ ಹೇಳಿದರೆ ಇದರೊಳಗೆ ಯಾವುದೇ ವಿಧವಾದಂತಹ ಅತಿಶಯೋಕ್ತಿ ಅನ್ನುವುದು ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಅಮ್ಮನವರನ್ನು ಪ್ರಾರ್ಥನೆ ಮಾಡುವಂತಹ ಶ್ಲೋಕಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಯಾರು ಧರ್ಮ ವಿರೋಧಿಗಳಾಗಿದ್ದಾರೋ, ಯಾರು ಮನುಷ್ಯತ್ವಕ್ಕೆ ವಿರೋಧಿಗಳಾಗಿದ್ದಾರೋ, ಯಾರನ್ನು ಮನುಷ್ಯರು ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ವೋ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ನಾವು. ಇದು ಅಲ್ಲಿ ಮಾಡುವಂತಹ ಒಂದು ಪ್ರಾರ್ಥನೆ. ಅದರಂತೆ ಇವತ್ತು ಆ ಒಂದು ಫಲವನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಇದು ಇಲ್ಲಿರುವಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ. ಇಂತಹ ಒಂದು ಕಾರ್ಯಕ್ರಮ ಇವತ್ತು ನಡೆದಿರುವುದು, ಹಾಗಾಗಿ ಇದೆಲ್ಲವುದೂ ಸಹ ಆ ಜಗನ್ಮಾತೆಯ ಒಂದು ಕೃಪೆಯಿಂದ ಇದೆಲ್ಲವುದೂ ಸಹ ನಡೆದಿದೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿಯೇ ಇದನ್ನು ನಾನು ಯಾಕೆ ಹೇಳ ಬಯಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಡೆದಿರುವಂತಹ ಈ ಒಂದು ಅನುಷ್ಠಾನದಿಂದ ಅಮ್ಮನವರು ಸಂತುಷ್ಟಳಾಗಿದ್ದಾಳೆ ಅನ್ನುವಂತಹ ವಿಷಯಕ್ಕೆ ಇದೇ ನಮಗೆ ಒಂದು ದೊಡ್ಡ ನಿದರ್ಶನ. ಇದನ್ನು ಇವತ್ತಿನ ದಿವಸ ನಾವು ನೋಡಬಹುದಾಗಿದೆ. ಹಾಗೆ ಇಂತಹ ಒಂದು ಯಾಗವನ್ನು ಇಲ್ಲಿ ನಡೆಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರುತ್ತೆ. ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಎಲ್ಲರಿಗೂ ಸಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಸುಮಾರು 8 ವರ್ಷಗಳ ಹಿಂದೆ ನಾವು ಯಾತ್ರೆಯಲ್ಲಿ ಇಲ್ಲಿಗೆ ಆಗಮಿಸಿದ್ವಿ. ಕೇರಳ ದೇಶದಲ್ಲಿ ಯಾತ್ರೆಯನ್ನು ಮಾಡ್ತಾ ಇರುವಾಗ, ನಾವು ನಮ್ಮ ಗುರುಗಳು ಯಾತ್ರೆಯನ್ನು ಮಾಡ್ತಾ ಇರುವಾಗ ಈ ಪ್ರಾಂತ್ಯಕ್ಕೆ ಬಂದಾಗ ಆವಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವರ ದರ್ಶನವನ್ನು ಮಾಡಿದ್ದೀವಿ. ತದನಂತರದಿಂದಲೂ ವಿಶೇಷವಾಗಿ ಈ ಒಂದು ಯಾಗವನ್ನು ಇಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಲಾಗಿ ಅನೇಕ ವರ್ಷಗಳಿಂದ ಇದನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಈಗ ಇದಕ್ಕೊಂದು ಕಾಲ ಬಂದು ಈ ಒಂದು ಯಾಗವು ಸಂಪನ್ನವಾಗಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ವಿಶೇಷವಾಗಿ ಇದರ ಪೂರ್ಣಾಹುತಿ ನಡೆಯುವಾಗ ನಾವು ಬರಬೇಕು ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರು. ಮೊದಲು ನಮ್ಮ ಕಾರ್ಯಕ್ರಮಗಳೆಲ್ಲ ಬೇರೆ ರೀತಿಯಾಗಿ ನಮ್ಮ ತೀರ್ಮಾನ ಇತ್ತು, ಬೇರೆ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳೆಲ್ಲ ತೀರ್ಮಾನವಾದವು. ಮತ್ತು ಒಂದು ದಿವಸದಲ್ಲಿ ಇಷ್ಟೆಲ್ಲ ದೂರ ಬಂದು ಹೋಗುವುದು ಅನ್ನೋದು ಸಹ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಆದರೆ ಎಷ್ಟು ಹೇಳಿದರೂ ಅವರು ಬಿಡಲಿಲ್ಲ. ತಾನೋಜಿರಾವ್ ಅವರು ಮತ್ತು ಅವ್ರ ಜೊತೆಗೆ ಬಂದಂತಹ ಭಕ್ತರು ಎಷ್ಟು ಹೇಳಿದ್ರು ಸಹ ಇಲ್ಲ ಬರಲೇಬೇಕು ಅಂಥೇಳಿ ಅವರು ತುಂಬ ಪ್ರಯತ್ನ ಮಾಡಿ ನಮ್ಮ ತಾನೋಜಿರಾಯರು ಮತ್ತು ನಮ್ಮ ಸತ್ಯಕೃಷ್ಣ ಭಟ್ರು ಅವರು ಸಹ ವಿಶೇಷವಾಗಿ ಇದಕ್ಕೆ ಆಗಮಿಸಬೇಕು ಎಂಬುದಾಗಿ ತುಂಬ ಒಂದು ಪ್ರಾರ್ಥನೆಯನ್ನು, ತುಂಬ ಭಕ್ತಿಪೂರ್ಣವಾದಂತಹ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿಂದ ಇಷ್ಟು ದೂರ ಬಂದಿರುವುದು. ಸಾಮಾನ್ಯವಾಗಿ ನಾವು ಒಂದು ದಿವಸ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಬೇಕಾದ್ರೆ ಇಷ್ಟು ದೂರ ಯಾವತ್ತೂ ಬಂದಿಲ್ಲ. ಇದೇ ಮೊದಲನೇ ಸಲ ಇಷ್ಟು ದೂರ ಬರ್ತಾ ಇರುವುದು. ಪ್ರಾಯ ಹೀಗೆ ಹೇಳಬೇಕು, ಈ ಮೊದಲನೇ ಸಲ ಇಷ್ಟು ದೂರ ಬಂದು ಇದಕ್ಕಾಗಿ ಪ್ರಯಾಣ ಮಾಡಿ ಇಷ್ಟು ದೂರ ಬಂದಿದ್ದೇವೆ. ನಿಮ್ಮೆಲ್ಲರ ಒಂದು ಅತ್ಯಂತ ಭಕ್ತಿಪೂರ್ಣವಾದಂತಹ ಒಂದು ಪ್ರಾರ್ಥನೆಯಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆಯನ್ನು ಸದಾಕಾಲ ಹೊಂದಿರಬೇಕು. ಧರ್ಮಶ್ರದ್ಧೆಯನ್ನು ವಿಶೇಷವಾಗಿ ಎಲ್ಲರೂ ಸಹ ಬೆಳೆಸಿಕೊಳ್ಳಬೇಕು. ಈ ಒಂದು ಜೀವನದಲ್ಲಿ ಧರ್ಮಶ್ರದ್ಧೆ ಅನ್ನೋದು, ಧರ್ಮಾಚರಣೆ ಅನ್ನೋದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ನಾವು ಲೌಕಿಕವಾಗಿ ಎಷ್ಟೇ ಪ್ರಯತ್ನಗಳು, ಎಷ್ಟೇ ಸಂಪಾದನೆಗಳು ಏನೇ ಮಾಡಿದರೂ ಸಹ ಅದೆಲ್ಲವುದೂ ಕೇವಲ ನಾವು ಈ ಶರೀರದಲ್ಲಿರೋ ತನಕ ಮಾತ್ರವೇ ನಮ್ಮ ಜೊತೆಗಿರುತ್ತೆ. ಆಮೇಲೆ ಅದನ್ನೆಲ್ಲವುದನ್ನು ನಾವು ಬಿಟ್ಟು ಹೋಗಬೇಕಾಗುತ್ತೆ. ಆದರೆ ಯಾವ ಸಂದರ್ಭದಲ್ಲಾದರೂ ಈ ಶರೀರದಲ್ಲಿದ್ದಾವಾಗಲೂ, ಈ ಶರೀರವನ್ನು ಬಿಡುವಾಗಲೂ, ಯಾವುದೇ ಸಂದರ್ಭದಲ್ಲೂ ನಮ್ಮ ಜೊತೆಗೆ ಬರುವಂತಹ ಒಂದೇ ಒಂದು ವಸ್ತು ಅಂತಂದರೆ ಅದು ನಾವು ಮಾಡಿರ್ತಕ್ಕಂತಹ ಧರ್ಮಾಚರಣೆಯಿಂದ ನಾವು ಸಂಪಾದನೆ ಮಾಡಿರುವಂತಹ ಪುಣ್ಯ.
ಇದು ಮಾತ್ರ ಸದಾಕಾಲ ನಮ್ಮ ಜೊತೆಗೆ ಬರುತ್ತೆ. ನಾವು ಎಲ್ಲಿಗೆ ಹೋದರೂ ಸಹ ಇದು ನಮ್ಮ ಜೊತೆಗೆ ಬರುತ್ತೆ. ಅದು ಬಿಟ್ಟು ಬೇರೆ ಯಾವುದನ್ನು ಸಹ ನಮ್ಮ ಜೊತೆಯಲ್ಲಿ ನಾವು ತಗೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಈ ಒಂದು ಧರ್ಮದ ಆಚರಣೆಯನ್ನು, ಧರ್ಮ ನಿಷ್ಠೆಯನ್ನು ವಿಶೇಷವಾಗಿ ಎಲ್ಲರೂ ಸಹ ಬೆಳೆಸ್ಕೊಳ್ಬೇಕು. ಅದಕ್ಕೆ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಅವರು ಅವತಾರ ಮಾಡಿರ್ತಕ್ಕಂತಹ ಪವಿತ್ರವಾದಂತಹ ರಾಜ್ಯ ಈ ಒಂದು ಕೇರಳ ರಾಜ್ಯ ಅಂತಂದರೆ, ಇವತ್ತು ನಾವು ಕೇರಳ ರಾಜ್ಯದಲ್ಲಿದ್ದೀವಿ. ಈ ಕೇರಳ ರಾಜ್ಯ ಅಂತಂದರೆ ಹೇಗೆ ಭಗವಂತ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಅವತಾರ ಮಾಡಿದ್ದಾನೋ, ಶ್ರೀಕೃಷ್ಣ ಪರಮಾತ್ಮ ಮಥುರೆಯಲ್ಲಿ ಅವತಾರ ಮಾಡಿದ್ನೋ, ಅದೇ ರೀತಿ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಕೇರಳ ದೇಶದಲ್ಲಿ ಕಾಲಟಿಯಲ್ಲಿ ಅವತಾರ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡಿ ಸಮಸ್ತ ಭಾರತ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಎಷ್ಟು ದೃಢವಾಗಿ ಧರ್ಮ ಸಂಸ್ಥಾಪನೆ ಮಾಡಿದ್ದಾರೆ ಅಂತಂದರೆ, ಅವರ ಅವತಾರವಾಗಿ 1200 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಾದರೂ ಇದಿಷ್ಟೋ ವರ್ಷಗಳಲ್ಲಿ ಅನೇಕ ಬಾರಿ ಈ ಧರ್ಮದ ಮೇಲೆ ಅನೇಕ ವಿಧವಾದಂತಹ ಆಕ್ರಮಣೆಗಳು ನಿರಂತರವಾಗಿ ನಡೀತಾ ಇದ್ದರೂ ಸಹ ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ಗಟ್ಟಿಯಾಗಿ ನಿಂತಿದೆ. ಇಷ್ಟು ಗಟ್ಟಿಯಾಗಿ ಈ ಒಂದು ಧರ್ಮ ಇವತ್ತಿಗೂ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಧರ್ಮ ಸಂಸ್ಥಾಪನೆ. ಅಂತಹ ಶಂಕರರು ಅವತಾರ ಮಾಡಿರ್ತಕ್ಕಂತಹ ರಾಜ್ಯ ಈ ಒಂದು ರಾಜ್ಯವಾಗಿದೆ. ಹಾಗಾಗಿ ಇಲ್ಲಿ ಎಲ್ಲರೂ ಇಂತಹ ಒಂದು ಇವತ್ತಿನ ದಿವಸ ಈ ರೀತಿಯಾದಂತಹ ಆಚರಣೆಗಳನ್ನು, ಧಾರ್ಮಿಕವಾದಂತಹ ವಾತಾವರಣವನ್ನು, ಧಾರ್ಮಿಕವಾದಂತಹ ಆಚರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ವೇದ ಮಂತ್ರಗಳ ಶ್ರವಣವನ್ನು ಮಾಡ್ತಾ ಇದ್ದೀವಿ, ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ಕ್ಷೇತ್ರಗಳನ್ನು ನೋಡ್ತಾ ಇದ್ದೀವಿ, ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲವುದಕ್ಕೂ ಶಂಕರ ಭಗವತ್ಪಾದಾಚಾರ್ಯರು ಕಾರಣ. ಅವರು ಅವತಾರವನ್ನು ಮಾಡಿ ಈ ಒಂದು ಧರ್ಮದ ಮಹತ್ವವನ್ನು ಜಗತ್ತಿಗೆ ತಿಳಿಸಿ, ಯಾರ್ಯಾರು ಇದರ ಬಗ್ಗೆ ತಪ್ಪಾದಂತಹ ಮಾತುಗಳನ್ನು ಆಡ್ತಾ ಇದ್ರೋ, ಭ್ರಮೆಯಿಂದ ಸ್ವಲ್ಪ ಅರ್ಧಂಪರ್ಧ ತಿಳ್ಕೊಂಡು ಇದರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೋ, ತಪ್ಪು ಕಲ್ಪನೆಗಳನ್ನು, ಭ್ರಮೆಗಳನ್ನು ಜನರಲ್ಲಿ ಈ ಒಂದು ಧರ್ಮದ ಬಗ್ಗೆ ಉಂಟು ಮಾಡ್ತಾ ಇದ್ರೋ, ಅವರೆಲ್ಲರ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಅವರನ್ನು ಸೋಲಿಸಿ ಈ ಒಂದು ಧರ್ಮದ ಮಹತ್ವವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ಎಲ್ಲರೂ ಇದನ್ನು ಚೆನ್ನಾಗಿ ಆಚರಣೆ ಮಾಡುವಂತೆ ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಅಂದರೆ ಅಷ್ಟು ದೃಢವಾಗಿ ಅವರು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಭಾರತ ದೇಶದಲ್ಲಿ ಎಲ್ಲಿಗೆ ಹೋದರೂ ಸಹ, ಪ್ರಾಯ ಯಾವ ಕ್ಷೇತ್ರಕ್ಕೆ ಹೋದರೂ, ಯಾವ ರಾಜ್ಯಕ್ಕೆ ಹೋದರೂ ಅಲ್ಲೆಲ್ಲ ಕಡೆಯೂ ಸಹ ಶಂಕರಾಚಾರ್ಯರು ಬಂದಿರುವಂತಹ ಒಂದು ಇತಿಹಾಸವನ್ನು ನಾವು ನೋಡಬಹುದು. ಶಂಕರರು ತಮ್ಮ ಸಂಚಾರದ ಕಾಲದಲ್ಲಿ ಅಲ್ಲಿಗೆ ಆಗಮಿಸಿದರು, ಅಲ್ಲಿ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದರು ಅನ್ನುವಂಥದ್ದನ್ನು ಎಲ್ಲ ಕಡೆಯೂ ಸಹ ನಾವು ನೋಡಬಹುದು. ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಕಡೆಯೂ ಸಹ ನಾವು ಇದನ್ನು ನೋಡಬಹುದಾಗಿದೆ. ಹಾಗಾಗಿ ಇವತ್ತು ಈ ಒಂದು ಧರ್ಮವು ಉಳಿದಿದೆ ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರ ಒಂದು ಅನುಗ್ರಹದಿಂದ. ಹಾಗಾಗಿ ಶಂಕರರು ಅವತಾರ ಮಾಡಿ ಧರ್ಮವನ್ನು ಉದ್ಧಾರ ಮಾಡಿದ ನಂತರ ಅನೇಕ ಜನರು ಬಂದಿದ್ದರು, ಅವರು ಸಹ ಈ ಒಂದು ಧರ್ಮವನ್ನು ಪ್ರಚಾರ ಮಾಡಿದರು. ಅವರು ಧರ್ಮ ಪ್ರಚಾರವನ್ನು ಅವರವರ ಶೈಲಿಯಲ್ಲಿ ವಿಶೇಷವಾಗಿ ಮಾಡಿದ್ದಾರೆ. ಆದರೆ ಎಲ್ಲದಕ್ಕಿಂತ ಮೊದಲು ಈ ಒಂದು ಧರ್ಮವನ್ನು, ಅಂದರೆ ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿರುವಾಗ ಇದನ್ನು ಉದ್ಧಾರ ಮಾಡಿದವರು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು. ಅವರು ತಮ್ಮ ಉಪದೇಶಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಮನುಷ್ಯನಾಗಿರ್ತಕ್ಕಂಥವನು ಜೀವನದಲ್ಲಿ ಅವನ ಕೆಲಸಗಳ ಜೊತೆಗೆ ಈ ಒಂದು ಧರ್ಮಾಚರಣೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಅದನ್ನು ಸಹ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಜೀವನದಲ್ಲಿ ಈ ಒಂದು ಧರ್ಮ ಶ್ರದ್ಧೆಯನ್ನು, ಧರ್ಮ ನಿಷ್ಠೆಯನ್ನು ವಿಶೇಷವಾಗಿ ಬೆಳೆಸ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಹ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣ ಇಲ್ಲಿ ಸದಾಕಾಲ ಇರಲಿ, ಇನ್ನೂ ವಿಶೇಷವಾಗಿ ಇದು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ, ಎಲ್ಲರ ಮನಸ್ಸಿನಲ್ಲೂ ಒಂದು ಧರ್ಮಶ್ರದ್ಧೆ ಅನ್ನುವುದು ಇತೋಪಿ ಅಧಿಕವಾಗಲಿ, ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ. ನಾವು ಈ ಒಂದು ಧರ್ಮದ ಮೇಲೆ ಒಂದು ವಿಶೇಷವಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡಾಗ ಖಂಡಿತವಾಗಿಯೂ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ಇಂತಹ ಒಂದು ವಾತಾವರಣ ಸದಾಕಾಲ ಇರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮತ್ತು ಈ ಸಂದರ್ಭದಲ್ಲಿ ಈ ಪವಿತ್ರವಾದಂತಹ ಕಾರ್ಯದಲ್ಲಿ ಭಾಗವಹಿಸಿದಂಥವರು ಹಾಗೂ ಶ್ರಮಿಸಿದಂತಹ ಎಲ್ಲ ಭಕ್ತರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಯಾಕಂದರೆ ಅನೇಕ ಜನ ಎಲ್ಲರೂ ಸಹ ಸೇರಿ, ಯಾಕಂದರೆ ಇದು ಬರೀ ನಿನ್ನೆ ಮೊನ್ನೆ ಯೋಚನೆ ಮಾಡಿ ಶುರು ಮಾಡಿದ ಕಾರ್ಯ ಅಲ್ಲ, ಅನೇಕ ವರ್ಷಗಳ ಒಂದು ಯೋಚನೆ, ಅನೇಕ ವರ್ಷಗಳಿಂದ ಇದಕ್ಕಾಗಿ ಏರ್ಪಾಟುಗಳನ್ನು ಮಾಡಿ ಈ ಒಂದು ಕಾರ್ಯವನ್ನು ಇವತ್ತು ಮಾಡಲಾಗಿದೆ. ಹಾಗಾಗಿ
ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಸಜ್ಜನರಿಗೂ, ಎಲ್ಲ ಭಕ್ತ ಮಹಾಜನರಿಗೂ ಸಹ, ಇದರಲ್ಲಿ ಸಹಕರಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ತಾನೋಜಿರಾವ್ ಅವರಿಗೂ ಮತ್ತು ಅವರ ಜೊತೆಗಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ರವೀಶ್ ತಂತ್ರಿಗಳವರು, ಅವರು ವಿಶೇಷವಾಗಿ ಇದಕ್ಕಾಗಿ ಏರ್ಪಾಟುಗಳನ್ನು ಮಾಡಿ ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಹಾಗೂ ನಮ್ಮ ಸತ್ಯಕೃಷ್ಣ ಭಟ್ರು ಅವರು ಸಹ ವಿಶೇಷವಾಗಿ ಇದಕ್ಕಾಗಿ ಪ್ರಯತ್ನವನ್ನು ಮಾಡಿ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತು ನಾನು ಪುನಃ ಇನ್ನು ಎಲ್ಲರ ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಸಹ ವಿಶೇಷವಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತು ಇಲ್ಲಿಯ MP ಆಗಿರ್ತಕ್ಕಂಥವ್ರು ರಾಜಮೋಹನ್ ಅವರಿಗೂ ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಭಕ್ತ ಮಹಾಜನರಿಗೂ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.